ಇಷ್ಟೊಂದು ಆಗ್ಬಿಟ್ಟಿದ್ದೀರಾ? ಇಂಥ ಅನೇಕ ಉದಾಹರಣೆಗಳು ಇಲ್ವಾ ಹಿಂದೆ ಎಲ್ಲ? ಯಾರಿಗೆ ಸಾಲ ಕೊಟ್ಟಿದ್ದೀರೋ ಅವ್ರಿಗೆ ಕಟ್ಟೋಕ್ಕಾಗೋದಿಲ್ಲ ಅನ್ನೋವಂಥ ಸಂದರ್ಭದಲ್ಲಿ ಸರ್ಕಾರ ಅದನ್ನು ತೆಗೆದಾಕುವಂಥ ಕೆಲಸ ಮಾಡಿದ್ದಾರೆ. ಅದು ಕನ್ಸೆಷನ್ ಕೊಡುವಂಥ ಕೆಲಸ ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ. ಅದು ಈಗಲೂ ಕೂಡ ಅಂಥ ಪ್ರಸ್ತಾವನೆ ಇರೋದ್ರಲ್ಲಿ ಏನು ತಪ್ಪು ಇಲ್ಲ ಅಂತ ಅನಿಸುತ್ತೆ. ಅಲ್ಲ, ಅಲ್ಪಸಂಖ್ಯಾತರು, SC/STಗಳು, ಬ್ಯಾಕ್ವರ್ಡ್ ಕ್ಲಾಸು ಅಥವಾ ಯಾವುದೇ ಸಮುದಾಯದಲ್ಲಿ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅಂದಾಗ ಒಂದು ಎಕ್ಸಂಪ್ಷನ್ ಕೊಡೋದು ಆ್ಯಸ್ ಎ ಸ್ಪೆಷಲ್ ಕೇಸ್ ಅಂತೇಳಿ ಹಿಂದೆಲ್ಲ ಮಾಡಿದ್ದಾರೆ. ರೈತರಿಗೂ ಮಾಡಿಲ್ವಾ? ರೈತರಿಗೆ ಸಾಲ ಮನ್ನಾ ಮಾಡಲಿಲ್ವಾ? ಅದೇ ರೀತಿ ಅವರಿಗೆ ರೈತರು ಕಟ್ಟೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಸರ್ಕಾರ ತೀರ್ಮಾನವನ್ನು ತಗೊಂಡಿದೆ. ಇಲ್ಲೂ ತಗೊಂಡಿದೆ, ಕೇಂದ್ರದಲ್ಲೂ ತಗೊಂಡಿದೆ. ಏನು ಹೊಸದೇನಲ್ಲ ಇದೆಲ್ಲ. ಅಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ, ಇನ್ನೂ ಹೆಚ್ಚು ಪೊಲೀಸ್ ಸ್ಟೇಷನ್ಗಳು ರಾಜ್ಯದಲ್ಲಿ ಬೇಕಾಗ್ತದೆ. ಭಾಳ ಈಗ ಮೈಸೂರನ್ನು ಈಗ ಗ್ರೇಟರ್ ಮೈಸೂರು ಅಂತ ಮಾಡೋಕ್ಕೆ ಹೊರಟಿದ್ದಾರೆ. ಅದೇ ಥರ ಗ್ರೇಟರ್ ಬ್ಯಾಂಗ್ಳೂರು ಆಗಿದೆ. ಆ ಭಾಗದಲ್ಲಿ ನಮಗೆ ಹೆಚ್ಚೆಚ್ಚು ಪೊಲೀಸಿನ ಅಗತ್ಯ ಇದೆ ಅಂಥೇಳಿ ಅದನ್ನು ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ. ಬಡ್ಜೆಟ್ನಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ಗಳನ್ನು ಕೊಡ್ತಾರೆ ಅದರ ಮೇಲೆ ಹೊಸ ಪೊಲೀಸ್ ಸ್ಟೇಷನ್ಗಳನ್ನು, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕಾಗುತ್ತೆ, ಮಹಿಳಾ ಪೊಲೀಸ್ ಸ್ಟೇಷನ್ ಬೇಕಾಗುತ್ತೆ. ಹಾಗಾಗಿ ನಾವು ಎಷ್ಟು ಕೊಡ್ತಾರೆ ಈಗ ಬಡ್ಜೆಟ್ನಲ್ಲಿ ಅನ್ನೋದನ್ನು ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಅಲ್ಲ, ಹೆಚ್ಚು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಇಡೀ ರಾಜ್ಯದಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಎಲ್ಲೆಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳಿದ್ದಾವೆ ಅವೆಲ್ಲವನ್ನು ಕೂಡ ನೀವು ವೆರಿಫೈ ಮಾಡಬೇಕು, ಆಗಿದ್ದಾಗೆ ವಿಸಿಟ್ ಮಾಡಬೇಕು ಮತ್ತು ರಿಜಿಸ್ಟ್ರಿಯಲ್ಲಿ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಯಾರು NOC ಕೊಡ್ತಾರೆ, ಕಾರ್ಪೊರೇಷನ್ನವ್ರು ಕೊಡ್ಬೋದು, ಟ್ರೇಡ್ ಲೈಸೆನ್ಸ್ ಕೊಡೋರು ಕಾರ್ಪೊರೇಷನ್ ಕೊಡುತ್ತೆ, ಕೆಲವು ಟೈಮ್ನಲ್ಲಿ ಜಿಲ್ಲಾಡಳಿತ ಕೊಡುತ್ತೆ. ಅದನ್ನೆಲ್ಲ ವೆರಿಫೈ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಆದೇಶ ಮಾಡಿದ್ದೇನೆ. ಅದನ್ನು ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಅಲ್ಲ, ನಮಗೇನು ನಮ್ಮ ಹತ್ರ ಇದೆಯಲ್ಲ, ಆಲ್ರೆಡಿ ವಿ ಹ್ಯಾವ್ ಎನಫ್ ಆ್ಯಂಡ್ ಮೋರ್ ಆರ್ಗನೈಸೇಷನ್ಸ್. ಅದೆಲ್ಲ ಏನು ತೊಂದರೆ ಇಲ್ಲ. ಅಂದರೆ ಕೆಲಸ ಮಾಡಿಸ್ಬೇಕು ಅವ್ರ ಹತ್ರ ಅಷ್ಟೇ. ನೋಡಿ, ಎರಡು ಭಾಗ ಇದೆ ಅದರಲ್ಲಿ. ಅವರು ಇಲ್ಲಿ ಬಂದು ನಮ್ಮವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ ಜೊತೆಯಲ್ಲಿ. ಅವರು ರೈಡ್ ಮಾಡುವಾಗ ಅವರ ಪ್ರಕಾರ ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಯಾವುದೂ ಡ್ರಗ್ಸ್ ಅಲ್ಲಿ ಸಿಗಲಿಲ್ಲ. ಅಲ್ಲಿ ಫಿನಾಯಿಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು ಮತ್ತು ಅದಕ್ಕೆ ಬೇಕಾದಂಥ ಕಾಸ್ಟಿಕ್ ಸೋಡಾ ಮತ್ತು ಕೆಮಿಕಲ್ಸ್ ಮಾತ್ರ ಸಿಕ್ತು. ಅಲ್ಲಿ ಯಾವುದು ಡ್ರಗ್ಸಿಗೆ, ಅಂದರೆ ಈ ನಮ್ಮ ರೆಗ್ಯುಲರ್ ಡ್ರಗ್ಸಿಗೆ ಸಂಬಂಧಪಟ್ಟಂಥದ್ದು ಯಾವುದು ಮೆಟೀರಿಯಲ್ ಸಿಗಲಿಲ್ಲ ಅಂತೇಳಿ ಮೊದಲನೇ ವರದಿ. ಆ ಸಂದರ್ಭದಲ್ಲಿ ನಮ್ಮ ಕಮಿಷನರೇಟ್ನಿಂದನೂ ಕೂಡ ಇದ್ದರು ಸ್ಟಾಫು ಮತ್ತು IB-ನವರು ಇದ್ದರು ಅಂತ ಹೇಳಿದರು. ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋನವರು ಕೂಡ ಜೊತೆಯಲ್ಲಿದ್ದರು ಅಂತ. ಆಗೆಲ್ಲೂ ರೆಕಾರ್ಡ್ ಆಗಿಲ್ಲ. ಅವರು ವಾಪಸ್ ಹೋದ್ಮೇಲೆ ಅಲ್ಲಿಂದ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಮೈಸೂರಲ್ಲಿ ಡ್ರಗ್ಸ್ ಸಿಕ್ತು ಅಂತೇಳಿ. ನಾವು ಅದನ್ನು ಕೌಂಟರ್ ಮಾಡಿದ್ವು. ನಾನು ಕೂಡ ನಮ್ಮ ಕಮಿಷನರ್ಗೆ ಏನು ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಸುಳ್ಳು ಹೇಳ್ತೀರಾ, ಅವರು ಸುಳ್ಳು ಹೇಳ್ತಾರೆ, ಏನ್ರಿ ಇದು ಅಂತೇಳಿ ಕೇಳುವಾಗ ಅವರು ಇಲ್ಲ, ಇಲ್ಲೇನು ಸಿಕ್ಕಲಿಲ್ಲ ಅವರಿಗೆ, ಅದು ರೆಕಾರ್ಡಲ್ಲೇ ಇದೆ ಅಂತ. ಆಮೇಲೆ ಅವರು ಕೋರ್ಟಿಗೆ ಒಂದು ಇದನ್ನು ಅಫಿಡವಿಟನ್ನು ಹಾಕಿದ್ದಾರೆ. ಅದರಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಂತ ಏನು ಹೇಳೇ ಇಲ್ಲ. ಅದಕ್ಕೆ ಸಿಗ್ನೇಚರ್ ಕೂಡ ಈವನ್ ಜಡ್ಜು ಕೂಡ ಸಿಗ್ನೇಚರ್ ಮಾಡಿಲ್ಲ. ಅದರಿಂದ ಡ್ರಗ್ಸು ಆ ರೈಡ್ನಲ್ಲಿ ಎಲ್ಲೂ ಸಿಗಲಿಲ್ಲ ಅಂತಕ್ಕಂಥದ್ದು ನಮ್ಮವ್ರು ಹೇಳಿರ್ತಕ್ಕಂಥ ಮಾಹಿತಿ. ಸಾರಿ, ಯಾಕೆ ಮಾಡಿ ನೋಡಿ, ಯಾಕೆ ಆ ರೀತಿ ಮಾಡಿದ್ದಾರೆ? ಅಲ್ಲಿ ಸಿಕ್ಕಿದೆ, ಗುಜರಾತ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿ ಸಿಕ್ಕಿದೆ. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಡ್ರಗ್ಸ್ ಸಿಗಲಿಲ್ಲ ಅಂತಕ್ಕಂಥ ಮಾಹಿತಿ. ಗೊತ್ತಿಲ್ಲ ನನಗೆ, ಯಾಕೆಂದರೆ ಅವರು ಯಾವ ಅರ್ಥದಲ್ಲಿ ಅದನ್ನು ಹೇಳಿದ್ದಾರೆ. ಪ್ರೆಸ್ ರಿಲೀಸ್ ಮಾಡೋ ಅಗತ್ಯ ಏನಿತ್ತು? ಅದರಲ್ಲೂ ಕೂಡ ಇಲ್ಲಿ ಸಿಕ್ಕಿದೆ ಅಂತ ಹೇಳುವಂಥದ್ದು ಅವಶ್ಯಕತೆ ಇರಲಿಲ್ಲ. ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ ಕೆಮಿಕಲ್ನ ಎರಡಕ್ಕೂ ಮೆಡಿಸಿನ್ಗೂ ಬಳಸ್ತಾ ಇದ್ದಾರೆ, ಮಾದಕ ದ್ರವ್ಯಕ್ಕೂ ಬಳಸುವಂಥ ಕೆಲಸ ಆಗ್ತದೆ. ಅದು ಪ್ರಿಕರ್ಸರ್ಸ್ ಅಂತ ಇರ್ತವೆ. ಯಾವುದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು,
ಈಗ ಫಿನೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಈ ಯೂನಿಟಲ್ಲಿ ಸಿಕ್ಕಿದೆ. ಅದೇ ಥರ ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅದಕ್ಕೆ ಪ್ರಿಕರ್ಸರ್ಗಳಂತ ಇರ್ತವೆ. ಆ ಪ್ರಿಕರ್ಸಲ್ ಸಿಕ್ಕಿದ್ರೆ ಗೊತ್ತಾಗ್ಬಿಡುತ್ತೆ ಯಾವುದಕ್ಕೆ ಇದನ್ನು ಉಪಯೋಗಿಸ್ತಾರೆ ಈ ಕೆಮಿಕಲ್ನ ಅಂತ ಹೇಳಿ ಗೊತ್ತಾಗುತ್ತೆ. ಅಂತಿಮವಾಗಿ ಫೈನಲ್ ಪ್ರಾಡಕ್ಟ್ ಬರೋದಕ್ಕಂತ ಕಾಯಬೇಕಾಗಿಲ್ಲ, ನಮಗೆ ಪ್ರಿಕರ್ಸರ್ ಸಿಕ್ಕಿದ್ರೆ ಗೊತ್ತಾಗುತ್ತೆ. ಈಗ ರಾಜಕಾರಣ ಬರೋದಾದ್ರೆ ನಿನ್ನೆ ಯತೀಂದ್ರ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ದಾರೆ 5 ವರ್ಷ ಹೈಕಮಾಂಡ್ ಕೂಡ ಆ ಥರ ಸೂಚನೆಗಳು ಸಿಕ್ಕಿದೆ. ಅದು ಅವರ ಹೇಳಿಕೆ, ಅದು ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ಲು. ನಾನು ಹೇಳಿದ್ದು ನೀವು ಹೇಳಿದ್ದು ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡಿಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಅಲ್ಲ ಅವರು ಹೇಳ್ತಾರೆ ಸಂದರ್ಭ, ಅವರು ನಾವು ಹೇಳೋಕ್ಕಾಗುತ್ತೆ ಹಿಂಗೆ ಹೇಳಿ ಅಂತ. ಅವರು ಯಾವಾಗ ಸಂದರ್ಭ ನೋಡಿಕೊಂಡು ಅದರ ಅವಶ್ಯಕತೆ ಇದ್ದರೆ ಹೇಳ್ತಾರೆ. ಎಲ್ಲ ಗೊಂದಲ ಮಾಧ್ಯಮದಲ್ಲಿರ್ಬೋದು, ಗೊಂದಲ ಬೇರೆ ಬೇರೆ ಹಂತದಲ್ಲಿ ಇರ್ಬೋದು. ಆದರೆ ನಮಗೆ ಹೈಕಮಾಂಡ್ನವರಿಗೆ ಆ ಗೊಂದಲ ಇದೆ ಅಂತ ಹೇಳಿ ಕಾಣಿಸಿದಾಗ ಅವ್ರು ಹೇಳ್ತಾರೆ. ಈಗ ನಾನು ನೋಡಿ, ನೀವು ಎಷ್ಟು ಬುದ್ಧಿವಂತರಿದ್ದೀರಿ ಅಂದರೆ ನೀವು ನನ್ನ ಕೇಳ್ತೀರಾ, ನನ್ನ ಕೇಳಿದ ಮೇಲೆ ಪಕ್ಕದಲ್ಲಿರೋರ್ನು ಕೇಳ್ತೀರಾ. 2 ವರ್ಷ ಇದ್ದೇ ಇರುತ್ತಲ್ವ, ಅದನ್ನು ನಿಮಗೆ ಹೆಂಗೆ ಬೇಕೋ ಹಂಗೆ ಇಂಟರ್ಪ್ರೇಟ್ ಮಾಡ್ತೀರಾ. ನೋಡಿ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. CLP ಮೀಟಿಂಗ್ ಮೊನ್ನೆ ತಾನೇ CLP ಮೀಟಿಂಗ್ ಆಯಿತು. ಆ ಥರ ಏನಾದರೂ ಗೊಂದಲ ಇದ್ದರೆ CLP ಮೀಟಿಂಗಲ್ಲಿ ಪ್ರಶ್ನೆ ಮಾಡಲ್ವಾ? ಪ್ರಶ್ನೆ ಮಾಡೇ ಮಾಡ್ತಾರೆ. ಏನು ಸ್ವಾಮಿ ಇಂಥ ಗೊಂದಲ ಇದೆ, ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮುಖ್ಯಮಂತ್ರಿಗಳಿಗಾರು ಕೇಳ್ಬೋದು. ಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳಿಗಾದರೂ ಕೇಳ್ತಾರೆ. ಯಾಕಂದರೆ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಬೆಂಬಲಿಗರು ಭಾಳ ಜನ ಕೇಳ್ತಾರೆ, ಭಾಳ ಜನ ಕೇಳ್ತಾ ಇರ್ತಾರೆ. ಎಲ್ಲೆಲ್ಲಿ ನಾವು ಹೋಗ್ತೀವಿ ಎಲ್ಲ ಕಾರ್ಯಕ್ರಮಗೆಲ್ಲ ಹೋದಾಗ ಪರಮೇಶ್ವರ್ ಕಿ ಜೈ, ಮುಂದಿನ ಮುಖ್ಯಮಂತ್ರಿ ಕಿ ಜೈ ಅಂತಾರೆ. ಇನ್ನೊಬ್ಬರಿಗೆ ಹೋದಾಗ ಅವ್ರಿಗೂ ಮುಂದಿನ ಮುಖ್ಯಮಂತ್ರಿ ಜೈ. ನಾನೇ ಕೇಳಿದ್ದೀನಪ್ಪ ಎಷ್ಟೋ ಸರಿ. ಅದೆಲ್ಲ ಅದು ಮುಖ್ಯ ಅಲ್ಲ. ನೋಡಿ, ಈ ಬಾರಿ ಆ ರೀತಿಯಾದಂತಹ ಸೂಚನೆಗಳು ಹೈಕಮಾಂಡ್ ಬಂದಿಲ್ಲ ಸರ್. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಶಾಸಕರು ಮಾತಾಡ್ತಾ ಇರುವಂತ ಸರ್. ಈಗ ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾರೆ. ಅವ್ರೇನು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅವ್ರಿಗೆ ಯಾವಾಗ ಇದರ ಅಗತ್ಯತೆ ಇದೆ ಅಂತ ಅಂದಾಗ ಆ ತೀರ್ಮಾನ ಮಾಡ್ತಾರೆ. ಈಗಿಲ್ಲ ಏನು ಗೊಂದಲ ಇಲ್ಲ ಅನ್ನೋದು ಅವರ ಭಾವನೆ. ಹಾಗಾಗಿ ಅವ್ರೇನು ಹೇಳಿಲ್ಲ. ಯಾರು ಸಿದ್ದರಾಮಯ್ಯನವ್ರನ್ನ ಯಾವಾಗ ಮಾಡಿದ್ದು ಹೇಳಿ? ಯಾರು ಮಾಡಿದ್ದು? ಹೈಕಮಾಂಡ್ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲಿಯವರೆಗೆ ಸಿದ್ದರಾಮಯ್ಯನವ್ರು ಇರಬೇಕು ಅಂತಾರೆ ಅಲ್ಲಿಯವರೆಗೆ ಇರ್ತಾರೆ. ಹೌದು, ಹೈಕಮಾಂಡ್ ಈಗ ಹೇಳದೇ ಇದ್ದರೆ ಈ ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಬೇಕಾಗಿತ್ತಲ್ವಾ? ಹೇಳಿದಾರ? ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಅದನ್ನು ಅವ್ರನ್ನ ಕೇಳೋಣ. ಯಾವುದು ಇಲ್ಲಿಯವರೆಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಹಾಗೆ ಹೈಕಮಾಂಡ್ ಅವರು ಏನೂ ತೀರ್ಮಾನ ಮಾಡಿಲ್ಲ. ನನಗೆ ಹೆಂಗ್ರಿ ಗೊತ್ತಿರುತ್ತೆ? ಅದು ಪಾರ್ಟಿಯ ಸೀನಿಯರ್ ಮಾತ್ರ ನಮ್ಗೆ ಹೇಳಿ ಮಾಡಿರ್ತಾರ? ನಮಗೇನು ಹೇಳಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅಂತೇಳಿ ಘೋಷಣೆ ಮಾಡಿದರು. ಅದು ಕೂಡ CLPನಲ್ಲಿ ಚುನಾವಣೆ ನಡೆದು ಘೋಷಣೆ ಮಾಡಿದ್ದಾರೆ. ಅದು ನಡೀತಾ ಇದೆ. ತೀರ್ಮಾನ ಮಾಡಿಲ್ಲ ಅಂದ್ರೆ ಸಿಎಂ ಬದಲಾವಣೆ ಆಗಬಾರದು ಅಂತನಾ ಅಥವಾ ಸಿಎಂ ಆ ವಿಷಯನೇ ಪ್ರಸ್ತಾಪ ಇಲ್ಲ ಅಂದರೆ ನೀವು ಅದನ್ನ ಯಾಕೆ ಕೇಳ್ತೀರಿ? ಅಲ್ಲಲ್ಲ, ಅದನ್ನ ಆ ಪ್ರಸ್ತಾಪನೆ ಇಲ್ವಲ್ಲ. ಪ್ರಸ್ತಾಪನೆ ಇಲ್ಲ. ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಪ್ರಸ್ತುತವಾಗಿ ಇದ್ದಾರೆ, ಬಡ್ಜೆಟ್ ಡಿಸ್ಕಷನ್ ಮಾಡ್ತಾವ್ರೆ, ಬಡ್ಜೆಟನ್ನು ಅವರೇ ಮಂಡನೆ ಮಾಡ್ತಾರೆ. ಹಾಗಾಗಿ ನಿಮಗೆ ಆ ಪ್ರಶ್ನೆ ಉದ್ಭವ ಆಗದೇ ಇಲ್ವಲ್ಲ. ಬಿಡಿಯಪ್ಪ, ಬೇರೆ ಪ್ರಶ್ನೆ ಕೇಳಿ. ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಎಲ್ಲ ನಾನು ಉತ್ತರ ಕೊಡೋಕ್ಕಾಗ್ತೇನ್ರಿ? ಅವ್ರು ಹೇಳಿದ್ರೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ. ಅವ್ರ ಅಭಿಪ್ರಾಯ. ಈಗ ಅಶೋಕ್ ರೈ ಅವರು ಅಭಿಪ್ರಾಯ ಹೇಳಿದ್ರು, ಈಗ ನಾನು ಹೇಳಿದ್ನಪ್ಪ, ನನ್ನ ಅಭಿಪ್ರಾಯ ಅಲ್ವಾ ಅದು? ಅದೇ ರೀತಿ ಬೇರೆ ಬೇರೆಯವರು 136 ಜನನೂ ಅಭಿಪ್ರಾಯ ಇರುತ್ತೆ. ಅದನ್ನೆಲ್ಲ ನೀವು ಬೇಕಾದರೆ ಸಪ್ರೇಟಾಗಿ ಒಬ್ಬೊಬ್ಬರನ್ನೇ ಕೇಳಿ, ಅವರೆಲ್ಲ ಹೇಳ್ತಾರೆ. ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಿತ್ತು. ಇವರೇ
ಅವರ ವಿವೇಚನೆಯಲ್ಲಿ ಅವರು ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಅದರ ಅಗತ್ಯತೆ ಇದ್ದರೆ ಮಾಡ್ತಾರೆ. ಇಟ್ ಈಸ್ ಅಪ್ ಟು ಹಿಮ್. ನಿಮ್ಗೆ ಆಸೆ ಇಲ್ವಾ ಸರ್ ಸಿಎಂ ಆಗೋದಕ್ಕೆ? ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ.